ಕಚೇರಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಬಡವರು ಬಂದರೆ ನಾಳೆ ಬಾ ಅಂತೇಳಿ ಬೋರ್ಡ್ ಹಾಕ್ತಾರೆ. ಶ್ರೀಮಂತರು ರಿಯಲ್ ಎಸ್ಟೇಟ್ ಉದ್ಯೋಗಿಗಳು ಕೆರೆ ಕಳ್ಳರು ಬಂದರೆ ಅವ್ರಿಗೆ ರಾಜಾರೋಷವಾಗಿ ರಕ್ತದ ಕಂಬಳಿ ಹಾಕಿ ಅವ್ರ ಮನೆಗೆ ದಾಖಲೆಯನ್ನು ತಲುಪಿಸುವಂಥ ಮಟ್ಟಕ್ಕೆ ತಾಲೂಕು ಆಡಳಿತ ಹದಗೆಟ್ಟಿದೆ. 2016ರಲ್ಲಿ ಚೆನ್ನೈ ಕಾರಿಡಾರ್ಗೆ ಏತರಹಳ್ಳಿ ಮತ್ತು ಚಿಕ್ಕನಹಳ್ಳಿ ಗ್ರಾಮಸ್ಥರ ಒಂದು ಜಮೀನು ಹೋಗಿ ನೊಂದ ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿದೆ. ಯಾಕಂದರೆ ಅವ್ರು ಕೊಡ್ತಾ ಇರೋದು ಬಕಾಸುರ ಒಟ್ಟಿಗೆ ಹರಕಾಸು ಮಜ್ಜಿಗೆ ಅಂತೆ 3,80,000 ಕೊಡ್ತಾರೆ. ಅಲ್ಲ ಸ್ವಾಮಿ, ನಿಮ್ಮದು ಗೋಮಾಳನೇ ಇರ್ಬೋದು, ಪಿ ನಂಬರ್ ಇರ್ಬೋದು, ದುರಸ್ತಿ ಮಾಡಲು ನಿಮಗೆ ಯೋಗ್ಯತೆ ಇಲ್ಲ ಅಂತೇಳಿದ್ರೆ ಆ ಒಂದು ಗೋಮಾಳದಲ್ಲಿ ನೆಟ್ಟಿರುವ ಮರಗಿಡಗಳಿಗೆ ಪರಿಹಾರ ಕೊಡ್ಬೋದು ಅಂತೇಳಿ ಕಾನೂನಿದೆ. ಆ ಕಾನೂನನ್ನು ನೀವು ಯಾಕೆ ಉಲ್ಲಂಘನೆ ಮಾಡ್ತಾಯಿದ್ದೀರಾ? ಇನ್ನು ಕೋಲಾರ SLO ವಿಶೇಷ ಭೂಸ್ವಾಧೀನ ಕಚೇರಿ ಇದೆ, ಅದು ಯಾವ ರೀತಿ ಹದಗೆಟ್ಟಿದೆ ಅಂತಂದರೆ ಅದು ವಸೂಲಿ ಕಚೇರಿ ಹಾಗೂ ಮಾರ್ಪಟ್ಬಿಟ್ಟಿದೆ. ಬಡ ರೈತರಿಗೆ ಏನಾದ್ರೂ ಪರಿಹಾರ ಕೊಡಬೇಕಂದ್ರೆ 100 ಕಾನೂನು. ಮಾಲೂರಿಂದ ಬಂಗಾರಪೇಟೆ KGF ವ್ಯಾಪ್ತಿಯಲ್ಲಿ ಯಾವ ರೈತರಿಗೂ ಪರಿಹಾರ ಕೊಡಬೇಕಾದ್ರೆ ಯಾವುದೇ ವರದಿ ಬೇಕಾಗಿಲ್ಲ. ಆದರೆ ಗಡಿಭಾಗದ ಈ ಎರಡೂ ರೈತರ ಒಂದು 15 ಜನ ರೈತರಿಗೆ ಪರಿಹಾರ ಕೊಡಬೇಕಾದ್ರೆ ಅವ್ರು ಏನು ಬಂದಿದೆ ಅಂತ ಗೊತ್ತಿಲ್ಲ. ಅದು ಏನೋ ತಹಸೀಲ್ದಾರ್ ವರದಿ ಬೇಕು, ಜಿಲ್ಲಾಧಿಕಾರಿಗೆ ವರದಿ ಬೇಕು ಅಂತೇಳಿ ಹೇಳಿ 2016ರಿಂದ ಇದುವರೆಗೂ ಆ ಒಂದು ಏತರಹಳ್ಳಿ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಭೂಮಿ ಕಳ್ಕೊಂಡಿರುವ ರೈತರ ಮರಗಿಡಗಳ ಪರಿಹಾರವನ್ನೆಲ್ಲ ಪರಿಹಾರವನ್ನೆಲ್ಲ ಅಂತ. ಯಾಕಂದರೆ ಅವರು ದಲಿತರಂತೇಳಿ ನನಗೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅಲ್ಲ ಸ್ವಾಮಿ, ಅವರು ಈ ಭೂಮಿಯಲ್ಲೇ ಹುಟ್ಟಿದ್ದಾರೆ. ಆ ಭೂಮಿಯೂ ಸಹ ಆ ಚೆನ್ನೈ ಕಾರಿಡಾರ್ಗೆ ಹೋಗಿದೆ. ಇಲ್ಲ ದಾಖಲೆಯಾರ ಕೊಡಿ, ಇಲ್ಲ ಪರಿಹಾರ ಕೊಡಲು ನೀವು ವರದಿ ಆದನ್ನು ವಿಶೇಷ ಭೂಸ್ವಾಧೀನ ಕೊಡಿ. ಈ ಒಂದು ರೈತ ವಿರೋಧಿ ಮತ್ತು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಮರಗಿಡಗಳ ಪರಿಹಾರಕ್ಕಾಗಿ 21/5/2024 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಚೆನ್ನೈ ಕಾರಿಡಾರ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಏನು ಜಾನುವಾರುಗಳು, ಕೋಳಿ, ನಾಯಿ, ಹಂದಿಗಳ ಸಮೇತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಿತ್ತೂರು PD ಇರ್ಬೋದು, ಕೋಲಾರ SLO ಇರ್ಬೋದು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು ಬರಬೇಕು. ಅಲ್ಲೇ ಬಂದು ಆ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಹಿಂಪಡೆಯಿಲ್ಲ. ಆಹಾರಾತ್ರಿ ಜಮೀನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ತಾಲೂಕಾಡಳಿತ ನೀಡ್ತಾರೆ. तालूक చెన్నై కారిడార్ రోడ్కి మా జమీన్ పోయింది. 2016 నుంచి ఇప్పటి వరకు తిరలాడుతూ ఉన్నాము. రోడ్ వాళ్ళంతా వచ్చి రాసుకోపోయి అవర్ నోటీస్ అంతా ఇచ్చిరి. ఇక తాలూకా అధికారి వచ్చి మాకు రికార్డ్స్ ఏంటంటే ఇప్పటికి ఒకరు సిక్తే ఒకరు సిక్కేలా తిరలాడి చాలా పోతుంది. వాళ్ళు రోడ్ వాళ్ళు అడిగితే అది లేదు ఇది లేదని అది ఏమో చెప్తా ఉన్నారు. ఈడొచ్చి అడిగితే రేపు రామన్నారా అవతమన్నారా ఇట్లా చెప్తా ఉన్నారు. దానికోసం మేము ఏం చేస్తామంటే కారిడార్ రోడ్లో పోయి 21వ తారీఖు మంగళవారము రోడ్డు బంద్ చేస్తాము. దానికి సంబంధపట్టిన వాళ్ళు ఎవరెవరు ఉన్నారో ఆ వచ్చి మాట్లాడాలని మీకు మనవి చేసుకుంటాను.